ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿ ಮನಸ್ಸಿನ ಮಾತು ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಿಮಗೆ ಯಾವ ನಂಬರ್ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಈ ವಿಡಿಯೋ ಯಾವಾಗ ನೋಡ್ತೀರಾ ಆವಾಗ ರೆಸಿನೇಟ್ ಆಗುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ ಫ್ಲವರ್ ಅಥವಾ ನಂಬರ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಆರೆಂಜ್ ಅಥವಾ ಪಿಂಕ್ ಕಲರ್ನ ಸೆಲೆಕ್ಟ್ ಮಾಡಿ. ನಂಬರ್ 1ನಲ್ಲಿ ಪಿಂಕ್ ಕಲರ್ ಫ್ಲವರ್ ಇದೆ. ಇದನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ರೆಸಿನೇಟ್ ಆಗುತ್ತೆ. ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಈ ಫೈಲಲ್ಲಿರೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಹಾಗೆ ತುಂಬ ಲವ್ ಇದೆ ಅಂತಲೇ ಹೇಳ್ಬೋದು. ಅವರಿಗೆ ಇದನ್ನೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ, ಬಟ್ ಆದರೆ ಯಾವುದೋ ಒಂದು ಕಾರಣದಿಂದ ಹೇಳೋಕ್ಕೆ ಆಗ್ತಿರಲ್ಲ. ಸಿಚುವೇಶನ್ ಇರ್ಬೋದು, ಹೇಳಬೇಕು ಅಂದಾಗ ಏನಾದ್ರು ಅಡೆತಡೆನೂ ಬಂದಿರ್ಬೋದು. ಹಾಗೆ ನಿಮ್ಮ ಮನಸ್ಸಲ್ಲೂ ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ, ಹಾಗೆ ಅವರಿಗೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಎಲ್ಲ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಜಾತಿ ಇರ್ಬೋದು, ಅವ್ರ ಜಾತಿ ಇರ್ಬೋದು, ಬೇರೆ ಬೇರೆ ಆಗಿರ್ಬೋದು. ಅದಕ್ಕೋಸ್ಕರ ಅವರು ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರಿಗೆ ಕೆಲಸದಲ್ಲಿ ಒತ್ತಡ ಇರೋದ್ರಿಂದ ಮುಂದೆ ಹೇಳೋಣ, ಲೈಫಲ್ಲಿ ಸೆಟಲ್ ಆದ್ರ ಮೇಲೆ ಹೇಳಿ ನಾನು ಪ್ರಪೋಸ್ ಮಾಡಿ ಮದುವೆ ಆಗೋಣ ಅಂತಲೂ ಇರ್ಬೋದು. ಇಬ್ಬರು ಕಡೆಯಿಂದನೂ ಪಾಸಿಟಿವ್ ಆಗಿದೆ ಅಂತಲೇ ಹೇಳ್ತೀನಿ. ಫೈಲ್ 1 ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಸೆಕೆಂಡ್ 1 ಇಮೇಜು ಆರೆಂಜ್ ಕಲರ್ ಫ್ಲವರ್ ಇದೆ. ಅದರ ರೀಡಿಂಗ್ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ನಂಬರ್ 2ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ ಅಂತಲೇ ಹೇಳ್ಬೋದು. ಅವರಿಗೆ ನಿಮ್ಮಿಂದ ಏನಾದ್ರು ಒಂದು ಬೇಜಾರಾಗಿರ್ಬೋದು ಅಂತಲೇ ಹೇಳ್ತೀನಿ. ನೀವೇನಾದ್ರು ಅವ್ರ ಹತ್ರ ಸೀಕ್ರೆಟ್ ಮಾಡಿರ್ಬೋದು, ಅಥವಾ ಎಲ್ಲಿಗಾರು ಹೋಗೋ ವಿಷಯದಲ್ಲಿ ಸುಳ್ಳು ಹೇಳಿ ಹೋಗಿರ್ಬೋದು. ಹಾಗೆ ಡ್ರೆಸ್ ವಿಷಯ ಇರ್ಬೋದು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೇಜಾರು ಮಾಡಿರ್ಬೋದು ಅಂತ ಹೇಳ್ತೀನಿ. ಅವರಿಗೆ ನಿಮ್ಮಿಂದ ಸ್ವಲ್ಪ ದೂರ ಹೋಗಬೇಕು ಅಂತ ಅನಿಸ್ತಾ ಇದೆ. ಅದನ್ನು ನೀವು ಹೋಗಿ ಸರಿ ಮಾಡಿಕೊಂಡ್ರೆ ಒಂದಾಗ್ತೀರಾ ಅಂತ ಹೇಳ್ತೀನಿ. ನೀವು ಅಷ್ಟೇ ಈಗೋ ಇಟ್ಕೊಂಡು ಅವರೇ ಬಂದು ನನ್ನ ಜೊತೆ ಸರಿಯಾಗಲಿ ಅಂತ ಹೇಳಿ ಮಾತಾಡದೆ ಮೆಸೇಜ್ ಮಾಡದೆ ಇದ್ದರೆ ಇನ್ನೂ ದೂರ ಆಗ್ತಾ ಹೋಗ್ತೀರಾ. ಅವರಿಗೂ ಒಂದು ಆಸೆ ಇದೆ ನಿಮ್ಮ ಜೊತೆ ಒಂದಾಗಿ ಮುಂದೆ ಜೀವನ ಮಾಡಬೇಕು ಅಂತ ಹೇಳಿ, ಬಟ್ ಆದರೆ ಯಾವುದೋ ಒಂದು ಮನಸ್ಸಿನಲ್ಲಿ ಗೊಂದಲ ಇರೋದ್ರಿಂದ ದೂರ ಉಳಿತಾ ಇದ್ದಾರೆ. ಎಲ್ಲರ ಲೈಫಲ್ಲೂ ಜಗಳ ಮನಸ್ತಾಪ ಇದ್ದೇ ಇರುತ್ತೆ. ಅದನ್ನು ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಒಂದು ಸತಿ ನಿಮ್ಮ ಕಡೆಯಿಂದನೂ ಟ್ರೈ ಮಾಡಿ ನೋಡಿ. ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ಹೋಗಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಕೆರಿಯರ್ ಅನ್ನೋದಿದೆ, ನೀವು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ನೀವು ಲೈಫಲ್ಲಿ ಹೇಗೆ ಸಕ್ಸಸ್ ಕಾಣಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳ್ತೀನಿ. ನೀವು ಲೈಫಲ್ಲಿ ಸಕ್ಸಸ್ ಕಂಡ್ರೆ ನಿಮ್ಮ ಹಿಂದೆಯೇ ಎಲ್ಲ ಬರುತ್ತೆ ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿ ಎಲ್ಲ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನಿಮಗೆ ಯಾವುದೋ ಒಂದು ಡ್ರೆಸ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಡ್ರೆಸ್ ನಂಗೆ ಬೇಕು, ನಂಗೆ ನಾಳೆ ತೊಗೊಳ್ತೀನಿ ಅಂತ ನೀವು ತುಂಬ ಖುಷಿಯಿಂದ ಎಲ್ಲ ಮನಸ್ಸಲ್ಲಿ ಅಂದ್ಕೊಳ್ಳಿ. ಅದನ್ನು ನೀವು ಯಾವತ್ತಾರು ಒಂದು ದಿವಸ ತೊಗೊಳ್ತೀರಾ. ಅದ್ರ ಬದಲು ನೀವು ಇದು ನಂಗೆ ಸಿಗೋದೇ ಇಲ್ಲ ಹಾಗೆ ಅಂತೇಳಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಅದು ಯಾವತ್ತೂ ಸಿಗೋಲ್ಲ. ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ, ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಹಾಗೆ ನಿಮ್ಮ ವ್ಯಕ್ತಿನೂ ಅಷ್ಟೇ ನಿಮ್ಮ ಜೊತೆನೇ ಇದ್ದಾರೆ ಅಂತ ನೀವು ಫೀಲ್ ಮಾಡಿ, ನಾನು ಚೆನ್ನಾಗಿದ್ದೀನಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಆವಾಗೆಲ್ಲದೂ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.